ಯಾರು ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆ ಆಗೇಬೇಕು, ಆಗುತ್ತೆ. ಈಗ ಹೇಳ್ತಾ ಇದ್ರು ಸೌಜನ್ಯ ಅವರ ಕೇಸ್, ಅವ್ರ ಕೊಲೆ ರೇಪು ಆ ಸ್ಥಳದಲ್ಲೇ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸಸ್ ಇದೆ. ಆದ್ರೆ ಇವ್ರು ಹೇಳ್ತಿರೋದು ಅವ್ರನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಲಾಡ್ಜ್ ಅಲ್ಲಿ ಕರ್ಕೊಂಡೋಗಿ ರೇಪ್ ಮಾಡಿ ತಗೊಂಡೋಗಿ ಬಿಸಾಕಿದ್ದಾರೆ ಅಂತ. ಆ ಎವಿಡೆನ್ಸ್ ಪ್ರೂಫ್ ಇದೆ, ಅಲ್ಲೇ ಆಗಿರುತ್ತೆ, ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆದ್ರೆ ಹೇಗೆ ಇವರು ಪ್ರೂವ್ ಮಾಡ್ತಾರೆ? ಯಾಕಂದ್ರೆ ಇದು ಸಾಕ್ಷಿ ಇಲ್ಲೇ ಸಿಕ್ಕಿದೆ, ಅಂದ್ರೆ ಇರೋ ಸಾಕ್ಷ್ಯದಲ್ಲೇ ಹೇಳ್ತಿರೋದು. ಅಷ್ಟೆಲ್ಲ ಆದ್ರೂ ಕೂಡ ಈ ಎವಿಡೆನ್ಸಸ್ ಇದೆ ಅಂತ ಹೇಗೆ ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ನೋಡ್ದವ್ರಿಲ್ಲ, ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿದವ್ರಿಲ್ಲ, ಹೇಗೆ ಪ್ರೂಫ್ ಕೊಡ್ತೀರಾ? ಯಾರಾದ್ರೂ ಆನ್ಸರ್ ಕೊಡ್ಲಿ, ಪ್ರಾಬ್ಲಮ್ ಇಲ್ಲ. ಆಂಟಮಾಲಜಿ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲೇ ರೇಪ್ ಆಗಿರೋದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ ಡಾಕ್ಟರ್ ಮೆಡಿಕಲ್ ರಿಪೋರ್ಟ್. ಇದನ್ನ ಸಾಕ್ಷಿ ಅಂತ ಕನ್ಸಿಡರ್ ಮಾಡಕ್ಕಾಗತ್ತ ಅಂತ ಕೇಳಬಹುದು. ಎಂಟಮಾಲಜಿ ಅಂತ ಹೇಳಿದ್ರೆ ಆ ದೇಹದ ಮೇಲೆ ಜಡ್ಜ್ಮೆಂಟ್ ಅಲ್ಲಿ ಇದೆ, ಆ ಜಾಗದಲ್ಲಿ ರೇಪ್ ಆಗಿಲ್ಲ ನಾನು ಪುನಃ ಕತೆ ಹೇಳಕ್ ಆಗಲ್ಲ. ಜಡ್ಜ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ಬರಬೇಕಾದ್ರೆ ಯಾವ ಸಾಕ್ಷಿಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ಇನ್ಪುಟ್ ಒಂದೇ ಕ್ಲಾಸ್ ಮಗುಗೂ ಅರ್ಥ ಆಗಿರುತ್ತೆ. ಆಂಟಮಾಲಜಿ ರಿಪೋರ್ಟ್ ಏನು ಮಡ್ ಪಾರ್ಟಿಕಲ್ಸ್ ಸ್ಟ್ರಗಲ್ ಮಾರ್ಕ್ ಕೀಟ ಯಾವ ಗಂಟೆಗೆ ಎಷ್ಟು ಗಂಟೆಯ ಅಂದಾಜಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನ ಆ ಎಗ್ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಆ ಮಡ್ ಪಾರ್ಟಿಕಲ್ ಅಂತ ತೆಗೆದು ಅದೇ ಜಾಗದ ಮಣ್ಣು ಅನ್ನೋದನ್ನ ದಾಖಲೆ ಸಮೇತ ನಿರೂಪಿಸಿದ್ದಾರೆ. ಪ್ರೂವ್ ಆಗಿದೆ. ಸ್ಟ್ರಗಲ್ ಮಾರ್ಕ್. ಇನ್ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಿ ನಾರಾಯಣ? ನನ್ಗೆ ಗೊತ್ತಿಲ್ಲ. ಆಯ್ತು ಹರೀಶ್ ಅವರ ಪೇಜ್ ನಂಬರ್ 8 ಆಫ್ ದ ಜಡ್ಜ್ಮೆಂಟ್ ಕಾಪಿ ಇಲ್ಲಿ ಹೇಳಲಾಗಿದೆ, ಇಟ್ ವಾಸ್ ಫರ್ದರ್ ಒಪಿನಿಯನ್ ದಟ್ ದ ಕ್ರೈಮ್ ವಾಸ್ ಕಮಿಟೆಡ್ ಅಟ್ ದ ಪ್ಲೇಸ್ ವೇರ್ ಡೆಡ್ ಬಾಡಿ ವಾಸ್ ಫೌಂಡ್ ಲೈಯಿಂಗ್. ಇದಕ್ಕೆ ಕಾರಣ ಏನು ಅಂತಂದ್ರೆ 9 ರಿಂದ 10 ಎಗ್ ವಾಸ್ ಲೇಡ್ ಆನ್ ದ ಡೆಡ್ ಬಾಡಿ ವಿಚ್ ಡಿಡ್ ನಾಟ್ ಹ್ಯಾಚ್. ಅಂದ್ರೆ ಅದೇ ಜಾಗದಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಪೂರಕವಾದ ಸಾಕ್ಷ್ಯ ಅಂತ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರೆದಿರೋದು. ಮೇಡಮ್, ಇವರು ಸ್ವಯಂ ಘೋಷಿತವಾಗಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಏನು, ಆತನೇ ರೇಪ್ ಮಾಡಿರುವಂತದ್ದು. ಒಂದು ವೇಳೆ ಆತ ರೇಪ್ ಮಾಡಿ ಆತನಿಗೆ ಅಷ್ಟು ಬುದ್ಧಿ ಇತ್ತು, ಏನು ಹೆಣ್ಣುಮಗಳ ಮರ್ಮಾಂಗದಲ್ಲಿ ಮಣ್ಣನ್ನ ತುರುಕಿ ಬರಬೇಕು ಅಂದ್ರೆ ನಾನು ಬಚಾವಾಗಬೇಕು ಅಂತ ಅಷ್ಟು ನಾಲೆಜ್ ಇರುವಂತವನು ರೇಪ್ ಆದ್ಮೇಲೆ ಒಂದು ದಿನ 48 ಗಂಟೆಗಳ ಕಾಲ ಬಂದು ಏನು ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಕುತ್ಕೊಂಡು ನನ್ನ ಯಾರಾದ್ರೂ ಅರೆಸ್ಟ್ ಮಾಡ್ಲಪ್ಪ ಅಂತೇಳಿ ಜಪಮಾಲೆ ತಗೊಂಡು ಮಾಡ್ತಾ ಇರ್ತಾನ? ಓಡೋಗ್ಬೇಕಾಗಿತ್ತು ಅವನು. ಅಷ್ಟು ನಾಲೆಜ್ ಇರುವಂತವನು. ಅಲ್ಲಿ ಎಲ್ಲಿ ಅವನು ರೇಪ್ ಆಗಿರುವಂತಹ ಸ್ಥಳದಲ್ಲಿ ಮಣ್ಣು ತುಂಬುವಷ್ಟು ನಾಲೆಜ್ ಇರುವಂತವನು. ಅಲ್ಲಿ ಅವ್ನು ಯಾಕೆ ಅಲ್ಲಿ ಸಿಗಾಕೊಬೇಕಾಗಿತ್ತು ಅಲ್ಲಿ ಬಂದು? ಮತ್ತೆ ಅವನಿಗೆ ಇವ್ರ ಕಣ್ಣಿಗೆ ಯಾರು ಆರೋಪಿಗಳು ಅಂತೇಳಿ ಕೆಲವರು ಯಾರು ಆರೋಪವನ್ನು ಮಾಡ್ತಾ ಇದ್ರು ಆ ತಂಡಕ್ಕೇನೆ ಇವನು ಸಿಕ್ಬಿಡ್ತಾನೆ. ಮತ್ತೆ ನೋಡಿ, ಇವನು ಸಿಕ್ಕಿದಾಗ, ಇವನ್ನ ಬಂಧಿಸಿದಾಗ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ, ಅವನ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ಹೇಳಿ ಅಯ್ಯೋ ಹೇಳ್ತಾರೆ. ಅವನ ಕೈಯಲ್ಲಿ ಬ್ಯಾಗ್ ಇತ್ತು, ಬ್ಯಾಗ್ ಅಲ್ಲಿ ಏನು ವಿಷ್ಣು ನಾಮದ ಪುಸ್ತಕ ಒಂದಿತ್ತು, ಜಪದ ಮಾಲೆ ಒಂದಿತ್ತು, ಅಲ್ಲಿತ್ತು ಅಂತ. ಯಾಕಂದ್ರೆ ಸೀಸ್ ಮಾಡಿಲ್ಲ ನೀವು? ಅದು ಅಲ್ಲಿ ಸಿಕ್ಕಿದ್ದಂಥದ್ದು ರೇಪ್ ಆಗಿರುವಂತ ಜಾಗದಲ್ಲಿ ಸಿಕ್ತು ಅಂತ ನೀವು ತೋರಿಸ್ತಿರಲ್ಲ. ಹೆಂಗ್ ಅಲ್ಲಿಗೆ ಬಂದ್ಬಿಡ್ತು? ಹೆಂಗ್ ಬಂತು? ಯಾರು ತಗೊಂಡೋಗಿಟ್ರು? ಅಲ್ಲೇ ಸಿಕ್ತಲ್ಲ ನಿಮ್ಗೆ. ಹಾಗೇನೆ 500-600 ಜನ ಹೋಗಿ ಅಲ್ಲಿ ಹುಡುಕಿದ್ದಾರೆ ಹೆಣ್ಮಗಳನ್ನ ರೇಪ್ ಆದ ರಾತ್ರಿ ಕೂಡ. ಆ ರಾತ್ರಿ ಸುತ್ತ ಕಾಡಲ್ಲಿ ಹುಡುಕದಾಗೂ ಕೂಡ ಅವನು ಉಳ್ಕೊಂಡಿದ್ದಂತ ಟೆಂಟ್ ಸಿಕ್ಕಿಲ್ಲ. ಧವಲ್ ಶೆಟ್ರು ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ, ನೋಡಿ ಸಿಬಿಐ ಅಧಿಕಾರಿಗಳು ತನಿಖೆ ಹೆಂಗ್ ಮಾಡಿದ್ರು ಅಂದ್ರೆ ಆ ತೋಡು ಏನ್ ಹರಿತಾ ಇತ್ತು, ಸೌಜನ್ಯ ರೇಪ್ ಆದ ಸಂದರ್ಭದಲ್ಲಿ ಬಿದ್ದ ಮಳೆಯ ಪ್ರಮಾಣದಷ್ಟೇ ಮಳೆ ಬರುವವರೆಗೂ 10 ದಿನ ಕಾದ್ರು ಸಿಬಿಐ ಆಫೀಸರ್ಸ್, ಸೋ ದಟ್ ಒಬ್ಬ ವ್ಯಕ್ತಿ ಅದನ್ನ ದಾಟ್ಕೊಂಡು ಹೋಗಬಹುದಾ. ಅದಾದ ನಂತರದಲ್ಲಿ ಹುಡುಕಾಟ ಪ್ರಾರಂಭವಾದ ದಿನ ಸಂಜೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು, ಆ ನೀರು ಹರಿಯೋ ಸಂದರ್ಭದವರೆಗೂ ವೇಟ್ ಮಾಡಿ ಒಬ್ಬ ವ್ಯಕ್ತಿ ದಾಟಿ ಹೋಗಿ 500-600 ಜನ ಸರ್ಚ್ ಮಾಡಬಹುದಾ ಅನ್ನೋದನ್ನ ಅಬ್ಸರ್ವ್ ಮಾಡಿದ ಸಿಬಿಐ ಅಧಿಕಾರಿಗಳು ಬರೆದಿದ್ದಾರೆ. ಏನಂತ? ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಸಂದರ್ಭದಲ್ಲಿ ಇದ್ದದ್ದು ಇಷ್ಟು ನೀರು, ಹಾಗಾಗಿ ಆತನಿಗೆ ಸಂತೋಷ್ ರಾವ್ಗೆ ದಾಟ್ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಹುಡುಕಾಟ ನಡೆಸುವ ಸಂದರ್ಭದಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಜನ ಕಾಡಿನ ಭಾಗಕ್ಕೆ ಹೋಗ್ಲೇ ಇಲ್ಲ. ಅವರು ಹುಡುಕಿದ್ದು ರಸ್ತೆ ಭಾಗದಲ್ಲಿ, ಕಾಡು ಒಳಗೆ ಹೋಗಿ 500-600 ಜನ ಹುಡುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಸಾಧ್ಯತೆಗಳು. ಇದು ಸಿಬಿಐದು ಸರ್, ನಂದಲ್ಲ, ಸಿಬಿಐ ಹೇಳಿರೋ. ಮೇಡಮ್, ನಾನು ಯಾವುದು ನನ್ನ ಮಾತುಗಳನ್ನ ಹೇಳ್ತಿಲ್ಲ. ಜಸ್ಟ್ ಐ ಆಮ್ ಡೆಲಿವರಿಂಗ್ ಏನಿಲ್ಲಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಜಡ್ಜ್ಮೆಂಟ್ ಕಾಪಿ ಜಡ್ಜ್ಗಳು ಬರ್ದಿಲ್ಲ. ಯಾರೋ ರಸ್ತೆಯಲ್ಲಿ ಹೋಗೋ ಹಲಾಲ್ ಟೋಪಿಗಳು ಅಥವಾ ಯಾರೋ ಹೇಳಿದಲ್ಲ ನನ್ನ ಬಗ್ಗೆ ಹೇಳ್ತೀನಿ. ಸಿಬಿಐ ಆಫೀಸರ್ ಕೊಟ್ಟರೆ ವರದಿ ಆಧಾರದ ಮೇಲೆ ಜಡ್ಜ್ಮೆಂಟ್ ಬರ್ದಿರುವಂತದ್ದು. ಜಡ್ಜ್ ಏನ್ ಬ್ಲೈಂಡ್ ಆಗಿ ಜಡ್ಜ್ಮೆಂಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಸಿಬಿಐ ಅಧಿಕಾರಿಗಳು ಕೊಟ್ಟಂತ ವರದಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 500-600 ಜನ ಹೋಗಿ ಅಲ್ಲಿ ಸುತ್ತಮುತ್ತ ಹುಡುಕಿದ್ರು. ಮಹಾಜರ್ ಮಾಡಿದಾಗ ಮಾತ್ರ ಹೇಗೆ ಸಿಕ್ಬಿಡ್ತಾರೆ? ಸರಿ, ಅದಕ್ಕೆ ಉತ್ತರ ಕೊಡ್ಲಿ ಮೇಡಮ್. ಈಗ ಇಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಅವನಿಗೆ ಇಂಟರ್ ಕೋರ್ಸ್ ಮಾಡಕ್ಕೆ ಫಿಮೋಸಿಸ್ ಇರೋ ಕಾರಣಕ್ಕೆ ಆಗ್ತಾ ಇರಲಿಲ್ಲ. ಅವನು
ಫ್ರಸ್ಟ್ರೇಷನ್ ಇಂದ ಆ ರೀತಿಯ ಒಂದು ದುರ್ವರ್ತನೆಯನ್ನು ತೋರಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಬರೀತಾರೆ. ಮಣ್ಣು ಹಾಕಿದ್ ಮೊನ್ನೆ ಎರಚಿರುವಂತದ್ದು. ಆ ಕಾರಣಕ್ಕೆ ಮಾವಲೇಶ್ ಡಾಕ್ಟ್ರು ಬಾಡಿ ಎಕ್ಸಾಮಿನ್ ಮಾಡಿದ್ ಯಾರು ಅಂತ ಇವ್ರು ಯಾರಾದ್ರೂ ಕೇಳಿ, ಗೊತ್ತಾ ಕೇಳಿ? ಆತ ಮಾಡಿದ್ದಲ್ಲ, ರಶ್ಮಿ ಮಾಡಕ್ ಆಗೋದಿಲ್ಲ. KS ಹೆಗ್ಡೆ ಮೆಡಿಕಲ್ ಎವಿಡೆನ್ಸ್ ಮಾಡುವಾಗ ಗೊತ್ತಾಗಿರೋದು ಅವನ ದೇಹದಲ್ಲಿ ಇಷ್ಟು ಗಾಯಗಳಿವೆ ಅಂತೇಳಿ. ಯಾವ ಗಾಯ ಯಾವ ಸಂದರ್ಭದ್ದು ಅನ್ನೋದು ಹೇಳಿ ಏನು ಏಜ್ ಆಫ್ ಇಂಜುರೀಸ್ ಅನ್ನು ಕೊಟ್ಟಿದ್ದಾರೆ ರಿಪೋರ್ಟ್. ಬಹಳ ಸ್ಪಷ್ಟವಾಗಿ ನಿಮ್ಗೆ ಇವತ್ತು ಹೇಳ್ತೀನಿ. ಇವತ್ತು 40 ಅಡಿ ಬುಷಸ್ ಇದೆ ಅಲ್ಲಿ ಹಿಂದೆ. ಇವತ್ತು ರೇವಣ್ಣ ಅವರು ಸಚಿವರಾದಾಗ ಅಲ್ಲಿ ಒಂದು ರೋಡ್ ಅನ್ನ ವೈಂಡಿಂಗ್ ಮಾಡ್ತಾರೆ. ಅಕ್ಕಪಕ್ಕದಲ್ಲಿರುವಂತಹ ಕಟ್ಟಡಗಳನ್ನೆಲ್ಲ ಡೆಮೊಲಿಷ್ ಮಾಡಿಸಿ ರೋಡ್ ಅನ್ನ ಅಗಲ ಮಾಡಿದಾಗ ಆ ತೋಡಿಗೆ ಅದು ಮತ್ತೆ 25 ಫೀಟ್ ಹತ್ರಕ್ಕೆ ಬರುತ್ತೆ. ಮೊದಲು ಹೆಚ್ಚು ಕಮ್ಮಿ 100-120 ಅಡಿ ದೂರದಲ್ಲಿರುವಂತದ್ದು. ಕೂಗಿದ್ರೆ ಕೇಳುವಂತದ್ದು ಅಂತೇಳಿ ಇವತ್ತಿನ ರೋಡ್ ಅಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅವತ್ತಿನ ರೋಡಿನ 12-16 ಅಡಿ ಅಗಲ ಇದ್ದಂತ ರಸ್ತೆ ಅದು. ಇಲ್ಲಿ 500 ಜನ ಹುಡುಕೋದು. ಹುಡುಗಿನ ಯಾರಾದ್ರೂ ಕಾಡಿಗೆ ತಗೊಂಡೋಗಿ ಅತ್ಯಾಚಾರ ಮಾಡಿದ್ರೆ ಅನ್ನೋ ಸಣ್ಣ ಕಲ್ಪನೆನೂ ಇಲ್ಲ. ಹುಡುಗಿ ಬೆಳಿಗ್ಗೆ ಊಟ ಮಾಡದೆ ಹೋಗಿದ್ದಾಳೆ. ರಸ್ತೆಯಲ್ಲಿ ನಿಂತರೆ ಜಾಗ ಕಾಣುತ್ತೆ. ಇವಾಗ ಕಾಣುತ್ತೆ ಸರ್, ಅವಾಗ ಕಾಣ್ತಿರ್ಲಿಲ್ಲ ಅನ್ನೋದು ಅವ್ರ ವಾದ. ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಆಯ್ತು, ಕೇಳೋಣ. ಹುಡುಗಿ ಬೆಳಿಗ್ಗೆ ಮನೆಯಲ್ಲಿ ಹೊಸ ಅಕ್ಕಿ ಊಟದ ಕಾರಣಕ್ಕೆ ಊಟ ಮಾಡದೆ ಹೋಗಿದ್ದಾಳೆ. ಅಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಕಾಲೇಜ್ನಲ್ಲಿ ಜಾಹ್ನವಿ ಊಟ ಕೊಟ್ಟರು ತಗೊಂಡಿಲ್ಲ. ಬರುವಾಗ ತಲೆ ಸುತ್ತಿ ಏನಾದ್ರೂ ಬಿದ್ಲ, ಆ ಬುಷಸ್ ಇತ್ತದು. ಇವತ್ತು ಹೋಗಿ ಯಾರು ಹೋಗಿ ನಿಂತ್ಕೊಂಡು ನೋಡಿದ್ರು ಅದು ಅರ್ಥನೇ ಆಗಲ್ಲ ಆ ಜಾಗ. ಅವತ್ತು ನಮ್ ಕಡೆ ಹಳ್ಳು ಅಂತ ಹೇಳ್ತೀವಿ, ಅವೆಲ್ಲ ಬೆಳ್ಕೊಂಡಿತ್ತು. ಆ ರೀತಿ ಆ ಭಾಗವನ್ನ ಹುಡುಕಿದ್ದಾರೆ ಹೊರತು ಆಮೇಲೆ ಲವ್ ಜಿಹಾದ್ ಪ್ರಕರಣದಲ್ಲಿ ಏನಾದ್ರೂ ಹುಡುಗಿನ ಯಾರಾದ್ರೂ ಎತ್ತಾಕೊಂಡು ಓಡೋದ್ರ ಆ ಟೈಮಲ್ಲಿ ಸೌತ್ ಕನ್ನಡದಲ್ಲಿ ಲವ್ ಜಿಹಾದ್ ದೊಡ್ಡ ಶಬ್ದ ಮಾಡಿದ್ದು ಅಷ್ಟೇ ಹೊರತು ಹುಡುಗಿ ಈ ತೋಡನ್ನ ದಾಟ್ಕೊಂಡು ಆ ಕಡೆಯಲ್ಲಿ ಹೋಗಿ ಅವಳನ್ನ ಯಾರಾದ್ರೂ ಅತ್ಯಾಚಾರ ಮಾಡಿದಾರ ಅನ್ನೋ ಸಣ್ಣ ಕಲ್ಪನೆ ಕೂಡ ಇಲ್ಲ. ಹುಡುಕಿದ್ದು 18-20 ಜನ ಅನ್ನೋದು ಎಲ್ಲ ಕಡೆ ಮೆನ್ಷನ್ ಆಗಿದೆ. 500 ಜನ ಅನ್ನೋದು ಇವನು ಮೊಹಮ್ಮದ್ ಇಲ್ಲಿ ಕೋಟ್ ಮಾಡ್ತಾರೆ. 500 ಜನ ಬಂದಿದ್ದಾರೆ. ಅದು 500-600 ಸಿಕ್ಕ ನಂತರ ದೊಡ್ಡ ಬಾಡಿ ನನ್ನ ಪ್ರಶ್ನೆ ಏನಂದ್ರೆ, ಈ ಹೋರಾಟಗಾರರಿಗೆ ಇವರು ಭಾರತ ದೇಶದ ಸಿಬಿಐ ರಿಪೋರ್ಟ್ ಒಪ್ಪಕ್ ರೆಡಿ ಇಲ್ಲ, ಕರ್ನಾಟಕ ಸರ್ಕಾರ ಮಾಡಿದ ತನಿಖೆ ಒಪ್ಪಲಿಕ್ಕೆ, ಇನ್ನೇನು ಇಂಗ್ಲೆಂಡ್ ಇಂದ ಸ್ಕಾಟ್ಲೆಂಡ್ ಇಂದ ತನಿಖೆ ತಂಡ ಸತ್ಯ ಇದೆ ನಾನು ಹೇಳ್ತಾರದೇನಂದ್ರೆ, ಪರ ವಿರೋಧ ಇವೆರಡೂ ಬಿಟ್ಟು ಎಲ್ಲ ಈಗೇನು ಅನುಮಾನ ಯಾರ್ಯಾರಿಗಿದೆ ಅವ್ರನ್ನೆಲ್ಲ ಪಬ್ಲಿಕ್ ಅಲ್ಲಿ ಆನ್ಲೈನ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಹೌದು. ನೀವೆಲ್ಲ ಸೇರಿ ಪರ ವಿರೋಧ ಬಿಟ್ಟು ಎಲ್ರೂ ಸೇರಿ ಲೈವ್ ಅಲ್ಲಿ ಟಿವಿನಲ್ಲಿ ಲೈವ್ ಅಲ್ಲಿ ತೋರಿಸಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಆ ಸೌಜನ್ಯ ಅನ್ನೋ ಹೆಣ್ಣು ಮಗುವಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ. ಸುಮ್ನೆ ಅದು ಧರ್ಮಸ್ಥಳ ಅನ್ನೋದು ಬೇಡ, ಧರ್ಮಾಧಿಕಾರಿ ಅನ್ನೋದು ಬೇಡ, ಯಾರು ಬೇಡ. ನ್ಯಾಯ ಸಿಗಬೇಕು ಸೌಜನ್ಯಗೆ ಅಂದಾಗ ಎಲ್ಲರನ್ನು, ಈಗ ತನಿಖಾಧಿಕಾರಿಯಿಂದ ಹಿಡಿದು ಅವ್ರು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ವೈದ್ಯರಿಂದ ಹಿಡಿದು ಆಮೇಲೆ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಹಿಡಿದು ಪ್ರತಿ ಒಬ್ಬರನ್ನು ಲೈವ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ 100% ಸೌಜನ್ಯ ಅನ್ನೋ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ. ಈಗ ತನಿಖೆ ಮಾಡಿದ ಅದಮ್ ಅವ್ರಿಲ್ಲ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಅದಮ್ ಅವ್ರಿಲ್ಲ, ರಶ್ಮಿ ಅವ್ರು ರಿಟೈರ್ ಆಗಿದ್ದಾರೆ, ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತಾರೋ ಇಲ್ಲ. ಈ ಪ್ರಕರಣದಲ್ಲಿ ಈಸಿ ಸೊಲ್ಯೂಷನ್ ಅಂತಂದ್ರೆ ಈ 4 ಜನದ ಏನ್ ಹೆಸರು, 4 ಜನದ ಹೆಸರು ಏನ್ ಬಂದಿದೆ ಸರ್, ಧೀರಜ್, ಉದಯ್, ಮಲ್ಲಿಕ್, ನಿಶ್ಚಲ್ ಅವ್ರದ್ದು, ಜೊತೆಗೆ ಸಂತೋಷ್ ರಾವ್ರದ್ದು, ಅವ್ರದ್ದು ಮಾಡಿದ್ರೆ ಬಹುಶಃ ಎನಿವೆ ಈ ಪ್ರಕರಣ ಮುಂದಿನ ಯೋಗೇಶ್ ಅವ್ರನ್ನೂ ಸೇರ್ಸ್ಕೊಂಡು ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಅಂತ ಹೇಳಿ ಆಯ್ತು. ಇಷ್ಟೊತ್ತವರೆಗೂ ತನಿಖೆಯಲ್ಲಾದ ಕೆಲ ಲೋಪಗಳು, ಅನುಮಾನಗಳ ಬಗ್ಗೆ ನಾವು ಮಾತನಾಡಿದ್ವಿ. ಜಡ್ಜ್ಮೆಂಟ್ ಕಾಪಿಯಲ್ಲಿ ಮಿಸ್ ಆದ ಕೆಲ ಅಂಶಗಳ ಬಗ್ಗೆ ಮಾತನಾಡಿದ್ವಿ. ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ ಯಾವಾಗ ಅಂತಂದ್ರೆ 3+1 4 ಹೆಸರುಗಳು ಈ ಪ್ರಕರಣಕ್ಕೆ ಜೋಡಣೆ ಆದಾಗ, ನಿಶ್ಚಲ್, ಧೀರಜ್, ಉದಯ್ ಜೊತೆಗೆ ಮಲ್ಲಿಕ್, ಈ 4 ಹೆಸರುಗಳು 1 ವರ್ಷದ ನಂತರದಲ್ಲಿ ಆಡ್ ಆಯ್ತು ಅಂತ ಹೇಳಿ ವಸಂತ್ ಅವರು ಹೇಳ್ತಿದ್ದಾರೆ. ಬಟ್ ಜಿತೇಂದ್ರ ಅವರೇ ರುದ್ರಮುನಿಯವರೇ ರಿಪಬ್ಲಿಕ್ ಕನ್ನಡಕ್ಕೆ ಬಂದಾಗ ಹೇಳ್ತಾರೆ, ಈ ಪ್ರಕರಣ ಆಗಿ 15ರಿಂದ 1 ತಿಂಗಳ ಒಳಗಾಗಿ, 15 ದಿನದಿಂದ 1 ತಿಂಗಳ ಒಳಗಾಗೇನೆ ಈ ಧ್ವನಿ ಎದ್ದಿತ್ತು. ಧರ್ಮಸ್ಥಳದ ವಿರುದ್ಧವಾಗಿ ಸೌಜನ್ಯ ಪ್ರಕರಣವನ್ನ ಕಟ್ಟುವ ಪ್ರಯತ್ನಗಳು ಪ್ರಾರಂಭ ಆಗಿತ್ತು. ಇದು ನನ್ನ ವರ್ಡ್ ಅಲ್ಲ, ರುದ್ರಮುನಿ ಅವರು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ಅದನ್ನ ಲೇಖನವನ್ನು ಬರೆದಿದ್ದೇನೆ. ನಾನು ಅದರ ನೇರ ಅನುಭವ ಹೇಗೆ ಅಂತ ಹೇಳಿದ್ರೆ, ಕನ್ನಡಪ್ರಭದಲ್ಲಿ ನಾನು ವರದಿ ಮಾಡ್ತಾ ಇದ್ದೆ. ಆವಾಗ ಸೌಜನ್ಯ ಪ್ರಕರಣ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಲೇಖನವನ್ನು ಮಾಡಿ ಅಂತ ನನಗೆ ಪ್ರತಾಪ್ ಸಿಂಹ ಅವರು ಹೇಳಿದಾಗ, ನಾನು ಆ ಲೇಖನವನ್ನ ಮಾಡಲು ಸಂಪರ್ಕ ಮಾಡಿದ್ದು, ಪ್ರತಿಭಟನೆ ಯಾಕೆ ಆಗ್ತಾ ಇಲ್ಲ, ವೈದ್ಯರ ತನಿಖೆಗಳು ಎಲ್ಲೋ ಎಡವುತ್ತಾ ಇದೆ, ಪೊಲೀಸರ ತನಿಖೆಗಳಾಗ್ತಾ ಇಲ್ಲ, ಆಕ್ರೋಶಗಳು, ಆಕ್ಷೇಪಗಳು ಬರ್ತಾ ಇದೆ.
ಸೊ ನಾವು ಇದರ ಒಂದು ಹೋರಾಟದ ಧ್ವನಿಯಾಗಿದ್ದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ನನಗೆ ಸಂಪರ್ಕಕ್ಕೆ ಬಂದರು. ಅದಾದ್ಮೇಲೆ ಸೋಮನಾಥ್ ನಾಯ್ಕ್ ಅವರು ಬಂದರು. ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತೇನು ಹೇಳಿದ್ರೆ, ಸಂತೋಷ್ ರಾವ್ ಇದರ ಅತ್ಯಾಚಾರವನ್ನು ಮಾಡಿದ್ದಾನೆ, ಅದರ ಜತೆಯಲ್ಲಿ ಅವರ ಯಾರು ಧರ್ಮಾಧಿಕಾರಿಯವರ ತಮ್ಮನ ಮಗನ ಅದರಲ್ಲಿ ಅವರನ್ನು ಕರ್ಕೊಂಡೋಗಿ ಅವನು ಅದರ ಮೇಲೆ ಬೀಳಿಸಿದ್ದಾರೆ, ಈ ರೀತಿಯಾದಂತ ಹೇಳಿ ಅವನು ತಮ್ಮನ ಮಗ ಅವನು ಇದ್ದಾನೆ ಅಂತ ಹೇಳಿದ್ರು. ನಾನು ಆವಾಗ ಸ್ವಲ್ಪ ಹುಮ್ಮಸ್ಸಿನಲ್ಲಿದೆ, ಯಾರಿದ್ರು ಬರೆಯೋಣ ಅಂತ ಹೇಳಿ ನಾನು ಅದಕ್ಕೆ ಆರಂಭದಲ್ಲೇ DCIB